ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್, ಹಲೋ, ನಮಸ್ಕಾರ. ನಗುವಿನ ಗುಲಾಬಿ ತೋಟಕ್ಕೆ ಮೋಸ್ಟ್ ವೆಲ್ಕಮ್. ಕಿಲ ಕಿಲ ನಗೋ ಸರೀಕರಿಗೆ, ಕುಲು ಕುಲು ನಗೋ ಹಿರಿಕರಿಗೆ, ಹೆಂಗೆಂಗೋ ನಗೋ ಯಂಗ್ ಬಾಯ್ಸ್ಗೆ, ಮುಗುಳು ನಗೋ ಹುಡುಗರ ಬಾಯಿಗೆ, ಕಿಲ ಕಿಲ ನಗೋ ಅಖಿಲ ಕರ್ನಾಟಕದ ಸಮಸ್ತರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಶೀತಲ್, ನೀನು ಕೆಂಪು, ನಾನು ಕೆಂಪು, ಕೈಯಲ್ಲಿರೋ ಹೂವಾನು ಕೆಂಪು, ನಾವು ಹಾಕಿರೋ ಬಟ್ಟೆನೂ ಕೆಂಪು, ಸ್ಟೇಜು ಕೆಂಪು, ಎಲ್ಲೆಲ್ಲೂ ಕೆಂಪು ಕೆಂಪು ಕೆಂಪು. ಇವತ್ತು ನಗೋರೆಲ್ಲ ಕೆಂಪು, ಪ್ರೇಮಿಗಳೆಲ್ಲ ಕೆಂಪು ಕೆಂಪು ಕೆಂಪು, ತಂಪು ತಂಪು. ನಿಲ್ಸು ನಿನ್ ಪಂಪು. ಮಜಾ ಭಾರತದಲ್ಲಿ ಇಡೀ ವಾರ ಹಿಂಗೆ ಖುಷಿಯಾಗಿ ಪ್ರೇಮಿಗಳ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು. ನಿರಂಜನ್, ಸೂಪರ್ ಸೂಪರ್. ಅದಕ್ಕೋಸ್ಕರ ಲವ್ವರ್ಗೋಸ್ಕರ ಇವತ್ತು ಡಬಲ್ ಧಮಾಕ ಇದೆ ನಮ್ಮ ಸೆಟ್ ಅಲ್ಲಿ. ನಗುವಿನ ಜೊತೆಯಲ್ಲಿ ಪ್ರೇಮದ ಮದ ಕೂಡ ಇದೆ, ಕಾಮಿಡಿಯ ಮುದ ಕೂಡ ಇದೆ. ಓಕೆ, ಈಗ ಈ ಗೆಟಪ್ ಅಲ್ಲಿ ಸದ್ಯಕ್ಕೆ ನನ್ನ ಒಂದು ಬಾಡಿಯಲ್ಲಿ ರವಿ ಮಾಮ ಇದ್ದಾರೆ. ಓಕೆ, ಏನಪ್ಪ ಇವಾಗ ಹೂ ಮಾರ್ತಾ ಇದೆ ಎಲ್ಲರಿಗೂ? ಅಲೋ ಬೇಬಿ, ಅದೆಲ್ಲ ನಿನ್ನ ಜಾಬ್. ಒಬ್ಬ ನಿಯತ್ತಿನ ಪ್ರೇಮಿನ ಅವಮಾನ ಮಾಡಬೇಡ. ನೀರು 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 ಅಂತ ಧ್ಯಾನ ಮಾಡೋ ಲಕ್ಷಾಂತರ ಹುಡುಗಿಯರಿಗೆ ಈ ನಿಮ್ಮ ನಿರಂಜನ ಹೂ ಕೊಟ್ಟು ಒಲವಿನ ವರದಾನ ಕೊಡೋದಿನ. ಥ್ಯಾಂಕ್ ಯು ವೆರಿ ಮಚ್. ಬಟ್ ನಿನಗೂ ಮಾತ್ರ ಒಂದು ರೋಸ್ ಕೂಡ ಕೊಡಲ್ಲ ನಾನು. ರೋಸ್ ವಾಸನೆ ತಗೊಳಕ್ ಬಿಡಲ್ಲ ನಿಂಗೆ. ಯಾಕೆಂದ್ರೆ ನೀನು ಹುಡುಗಿ ಅಲ್ಲ, ನೀನು ಕ್ಯೂಟ್ ಆಂಟಿ. ರೈಟ್ ಇಂದ ಸ್ವಲ್ಪ ಡೇಂಜರಸ್. ನೀನ್ ಅಂಕಲ್ ಆಗಿದೆ 10 ವರ್ಷ ನೋಡಿ. ಲೆಫ್ಟ್ ಇಂದ ಯಾಕೋ ಫಿಟ್ಟಿಂಗ್ ಪಾಪಮ್ ಅಂತಾರ ಕಾಣಿಸ್ತದೆ ನೀನು. ಯಾರ್ಯಾರ ಕಿವಿಯಲ್ಲಿ ಹೂ ಇಡಕ್ ಹೋಗ್ತಾ ಇದೆಯಾ ಅಂತ ಗೊತ್ತು ನೋಡಿ. ಇದೇ ರೇಂಜ್ ಅಲ್ಲಿ ಮಕ್ಕಳಾದ್ರೂ ಕಷ್ಟ ಕಾಣೋ ನಿರಂಜನ್. ಯಾವ ರೇಂಜ್ ಅಲ್ಲಿ? ಒಂದ್ ಕ್ರಿಕೆಟ್ ಟೀಮ್ ಕಟ್ಬೇಕಾಗತ್ತೆ. ಆಮೇಲೆ ಹುಷಾರಾಗಿರು ಅಂತ ಹೇಳ್ಬೇಕಾಗಿರೋದು ನಮ್ ಗರ್ಲ್ಸ್ಗೆ. ಹುಷಾರಮ್ಮ. ನೋಡಿ ನೋಡ್ತಾ ಇರು ನೋಡಿ ಈ ನಿರಂಜನ್ ಯಾವ ಲೆವೆಲ್ ಅಲ್ಲಿ ಹುಡುಗಿರಿಗೆ ಕಾಳಾಗ್ತಾನೆ ಅಂತ ನೋಡ್ತಾ ಇರು. ಕೊನೆ ಪಕ್ಷ 101 ಹುಡುಗಿರ್ಗಾದ್ರೂ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ. ಇದೇ ನನ್ನ ಪ್ರೇಮ ಲೋಕದ ಪ್ರತಿಜ್ಞೆ. ಜೈ ಅಲಕ್ ನಿರಂಜನ್. ಎಲ್ಲೋದ ನಿರಂಜನ್? ಶೂಟಿಂಗ್ ಬಾ ಅಂತ ಹೇಳಿದೆ, ಬಂದ್ಬಿಟ್ಯಾ? ಥ್ಯಾಂಕ್ ಯು. ನೋಡು, ಫಸ್ಟ್ ರೋಸ್ ತಗೊಳಮ್ಮ. ಮಕ್ಕದಲ್ಲಿ ಹೊಡ್ಬೇಕು, ತಗೊಳ್. ಹುಡುಗ ಹೂವು ಕೊಟ್ಟರೆ ತಗೋಬೇಕಷ್ಟೇ. ಸುಮಾ ಅಲ್ವಾ ನಿನ್ನ ಹೆಸರು? ಉಮಾ. ಗಜಲಕ್ಷ್ಮಿ. ಅವಳು ಬೇರೆ. ಹೋಗ್ಲಿ ಬಿಡಿ. ಇವಾಗ ಏನು ಒಪ್ಕೋತೀಯ ಇಲ್ವಾ? ಆಲ್ರೆಡಿ ನಂಗೆ ಲವರ್ ಇದ್ದಾರಾ? ಹೋಗಿ ಮದುವೆ ಆಗಿ ಮಗ್ಳಾಕು ನನಗೆ. ಸುಮಾ ನನಗೆ ಟಾಟಾ ಸುಮಾ ಹೇಳ್ತಾಳೆ. ಹೋಗ್ಲಿ ಬಿಡಿ, ಬೇಡ. ಓಕೆ, ನೆಕ್ಸ್ಟ್. ಹಲೋ, ಏನ್ ನಿನ್ನ ಹೆಸರು? ತುಂಬಾ ಚೆನ್ನಾಗಿ ಕಾಣ್ತಾರೆ. ಹೂವು ತಗೋತಿಯಾ? ಬೇಡವಾ? ಇನ್ನೇನ್ ಕೊಡ್ಲಿ? ನನ್ನ ಕೈಲಿ ಬರೀ ಹೂವು ಮಾತ್ರ ಕೊಡಕ್ಕಾಗೋದು, ಬಾಳೆಲ್ಲ ಕೊಡಕ್ಕಾಗಲ್ಲ. ಪರವಾಗಿಲ್ಲ, ಏನ್ ತಲೆ ಕೆಡ್ಸ್ಕೊಬೇಡ. ಹುಡುಗಿ ಸುಮಾರಾಗಿದೆ, ತಲೆ ಕೆಡ್ಸ್ಕೊಬೇಡ. ನೀನ್ ಸೂಪರ್ ಆಗಿದ್ಯಾ, ಒಪ್ಕೋ. ಎದುರ್ಕೋಬೇಡಮ್ಮ, ನಾನು ಲವ್ ಮಾಡ್ತಾ ಇದ್ದೀನಿ. ನನ್ಕಿಂತ ನಿಮ್ಗೆ ಏಜ್ ದೊಡ್ಡ, ನೀವು ತುಂಬಾ ದೊಡ್ಡವರು. ಏನ್ ನಾನೇನ್ 40 ವರ್ಷದ ಒಂಥರ ಕಾಣ್ತಾ ಇದ್ದೀನಿ ನನಗೆ? ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ನೀನ್ ಒಳ್ಳೆ ATM ಕಾರ್ಡ್ ಕೇಳಿರ್ತಾರ ಆಯ್ತಲ್ಲ. ನೋ. ನೆಕ್ಸ್ಟ್. ಚೈತ್ರದ ಪ್ರೇಮಾಂಜಲಿಗೆ ಸುಮಾ ಗಮ 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 ಗಮ. ಚೆನ್ನಾಗಿದೆ. ಏನಮ್ಮ ಕಿಕ್ಕಿ ನಂಬರ್ ಬೇಕಾ? ಬರ್ಕೋ. ಬೇಡ. ನಿನ್ ನಂಬರ್ ಹೇಳಮ್ಮ. ಹೋಗ್ಲಿ. ಹೇಳಲ್ವಾ? ಇದ್ಕ ನೀನೆ. ಸದ್ಯಕ್ಕೆ ನನ್ನ ನಂಬರ್ ಹೇಳ್ತೀನಿ, ಬರ್ಕೋ. 920030 ಆ ಕಡೆ ಹಾಕು, 20 ಈ ಕಡೆ ಹಾಕು. ಓಕೆ, ರಾತ್ರಿ ಫುಲ್ಲು ಚಾಟ್ ಮಾಡೋಣ ವಾಟ್ಸಪ್ ಅಲ್ಲಿ. ಓಕೆ, ಅದು ಏನ್ ಅಯ್ಯೋ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ಬೇರೆ ಯಾರನ್ನ ಇದಾರೆ ಇಲ್ಲಿ? ಅರಿಲ್ಲ. ಓಕೆ, ನೋ ಪ್ರಾಬ್ಲಮ್. ಪ್ಲಾನ್ ಚೇಂಜ್. ಜೈ ಅಲಕ್ ನಿರಂಜನ್. ಏನೋ ನಿರಂಜನ್, ರೋಸ್ ಗಾರ್ಡನ್ ತರ ಹೋದೆ, ಇವಾಗ ಕೋಸ್ ಗಾರ್ಡನ್ ತರ ವಾಪಸ್ ಬಂದಿದ್ಯಾ? ಯಾಕಮ್ಮ ಇವಾಗವಲ್ಲ ಎಲ್ಲ ಹಂಚ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣೆ ರೋಸ್ಗಳನ್ನೆಲ್ಲ.
ಯಾಕೆ ನಿನಗೆ ಕೊಟ್ಟಿಲ್ಲ ಅಂತ ಬೇಜಾರ ನಿಂಗೆ? ನೋಡ್ತಾ ಇದ್ದೆ ನೀನ್ ಹಂಚಿದ್ದನ್ನ. ನಿನ್ ಹುಚ್ಚು ವಾಸಿ ಆಗ್ಬೇಕು ಅಂದ್ರೆ ಹುಚ್ಚು ಬಿಡ್ಸೋರ್ನ ಕರಿಲೇಬೇಕಣ. ಸೊ ಅವ್ರ ಪ್ರೀತಿ ಚಾಟಿಲ್ ಬಡ್ದು 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 ನಿನ್ನ ಅಯ್ಯಯ್ಯಪ್ಪ, ನಗೆ 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 ಬಾಸುಂಡೆಗಳು ಬರೋದು ಒಂದು ಬಾಕಿ ಅಂತಲ್ಲೋ. ಕರೆಕ್ಟ್ ಕಣ. ಪ್ಲೀಸ್ ವೆಲ್ಕಮ್ ಪ್ರತಿ ಪ್ರೇಮಿಗೆ ನಾರಾಯಣ ಮಂತ್ರ ಹೇಳಿಕೊಟ್ಟ ಲವ್ ಗುರು, ಲವರ್ಸ್ ಲೋಕದ ಲವ್ಲಿ ಬಾಯ್, ದಕ್ಷ ನಿರ್ದೇಶಕ, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್. ಸೊ ಪ್ಲೀಸ್ ವೆಲ್ಕಮ್ ಮುಗುಳು ನಗೆಯಲ್ಲೇ ಮೋಡಿ ಮಾಡೋ ಮಹಾ ಚಲುವೆ ಭಾಮ, ಸತ್ಯ ಭಾಮ, ನನ್ನ ಅಮ್ಮ ಶ್ರುತಿ ಮೇಡಮ್. ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ, ಚಿಂತೆಗೆಲ್ಲ ಟಾಟಾ ಹೇಳುವ. ಮಜಾ ಮಜಾ ಭಾರತ. ಅರೆ ವಾ, ಖುಷಿ ಖುಷಿ ತಡ್ಕೊಳಕ್ಕಾಗ್ತಲ್ಲ. ಯಾಕೆ ಅಂತಂದ್ರೆ 2 ಜಡ್ಜಸ್ಗಳು ಒಳ್ಳೆ ಇನ್ನೂ ಒಂದು 10-20 ವರ್ಷ ಕಮ್ಮಿ ಹೋಗ್ಬಿಟ್ಟಿದ್ದಾರೆ ನೋಡಿ. ಶ್ರುತಿ ಮ್ಯಾಮ್ ಯು ಆರ್ ಲುಕಿಂಗ್ ಸೋ 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 ಗಾರ್ಜಿಯಸ್. ಥ್ಯಾಂಕ್ ಯು. ನೀವು ಕೂಡ. ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ದೃಷ್ಟಿ ತೆಗ್ಬಿಟ್ಟು. ಮೈ ಗಾಡ್, ಸೌಂಡೇ ಬರ್ಲಿಲ್ಲ. 12 ನೆಟ್ಗೆ ಬಂತಿಲ್ಲ. ನನಗೆ ಮತ್ತೆ 15 ಸೌಂಡ್ ಕೇಳಿಸ್ತು. ಅದು ಕಾಲ್ದು. ಪಾಪಿ ಸರ್ ಏನ್ ಸರ್ ಕಾಣಿಸ್ತಾ ಇದೀರಾ? ಸೂಪರ್ ಆಗಿ ಕಾಣಿಸ್ತಾ ಇದೀರಲ್ಲ ಸರ್. ಕಲರ್ಫುಲ್ ಆಗಿ ಕಾಣಿಸ್ತಾ ಇದೀರಾ ಇವತ್ತು. ಸ್ಟಾರ್ಟ್ ನಿಜವಾಗ್ಲೂ ಈ ಒಂದು ಪ್ರೇಮಿಗಳ ದಿನಾಚರಣೆಯನ್ನ ಇಡೀ ವಾರ ಆಚರಿಸ್ತಾ ಇದೀವಿ. ಸೊ ನಾವೆಲ್ಲರೂ ಸೇರಿಕೊಂಡು ನಿಮ್ಮೆಲ್ಲರನ್ನು ರಂಜಿಸುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಸೊ ಶ್ರುತಿ ಅವರೇ ಹಾಗೆ ಸರ್ ಇಬ್ರು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಇದೇ ಒಂದು ಸೂಪರ್ ಜೋಶಲ್ಲಿ ನಿಮ್ಮ ಆಸನವನ್ನು ಅಲಂಕರಿಸಿ. ಮಜಾ ಮಜಾ ಭಾರತ, ಮಜಾ ಮಜಾ ಭಾರತ. ಅಲ್ಲ ಮರಯ್ಯ, ಏನೋ ನಿಂದು ಅನಾಹುತ ನಿನ್ ಲೈಫಲ್ಲಿ? ನಾನೇನ್ ಮಾಡಿ ನನ್ನ ಟೈಮೇ ಸರಿ ಹೋಗ್ಲಿ ಬಿಡಿ. ಈಗ ಸದ್ಯಕ್ಕೆ ಸೆಲೆಬ್ರಿಟಿನ ಕರೆದ್ಬಿಡು. ಇವ್ರನ್ನ ಕನ್ನಡ ಇಂಡಸ್ಟ್ರಿಯ ದೂತ್ ಪೇಡ ಅಂತ ಕರೀತಾರೆ. ಹಾಲಿನಷ್ಟೇ ಬೆಳ್ಳಗಿರೋ ಇವರು ಹಾಲಿವುಡ್ ಆಕ್ಟರ್ ತರ ಕಾಣಿಸ್ತಾರೆ. ಬಾಲಿವುಡ್ ಸಿನಿಮಾದಲ್ಲೂ ಈಗಾಗಲೇ ಒಂದ್ಸಲ ಆಕ್ಟ್ ಮಾಡಿ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ದಿಗಿ 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 ಅಂತಿರೋ ದೂತ್ ಪೇಡ ದಿಗಂತ್ ಆನ್ ಸ್ಟೇಜ್. ಆಕ್ಚುಲಿ ಹುಡುಗಿ ಇಲ್ಲದೆ ದಿಗಂತ್ ಅವರು ಆನ್ ಸ್ಟೇಜ್ ಬರೋಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ದಿಗಂತ್ ಜೊತೆ ಇನ್ನೊಬ್ಬರನ್ನ ಬರ್ಮಾಡ್ಕೋತಾ ಇದೀವಿ. ಇವರು ಮಾನ್ಯ ಮಾನ್ವಿತಾ ಹರೀಶ್, ಕೆಂಡ ಸಂಪಿಗೆ ಅನ್ನೋ ನೆವರ್ ಎಂಡಿಂಗ್ ಸಿನಿಮಾದ ನಾಯಕಿ. ಚೌಕ ಚಿತ್ರದಲ್ಲಿ ಸರ್ಪ್ರೈಸ್ ರೋಲ್ ಮಾಡಿ ಹುಡುಗರ ಮನಸ್ಸನ್ನ ರೂಲ್ ಮಾಡ್ತಿರೋ ಮಾನ್ವಿತಾ ಆನ್ ಸ್ಟೇಜ್ ಪ್ಲೀಸ್. ಅಂತೂ ಇವತ್ತು ಮಜಾ ಭಾರತ ಒಂದ್ ರೀತಿಯಲ್ಲಿ ಮಜಾ ಲೋಕ ಆಗಿದೆ. ಪ್ರೇಮ ಲೋಕ ತರ ಕಂಗೊಳಿಸ್ತಾ ಇದೆ. ನಿಮ್ಮಿಬ್ರಿಗೂ ಮಜಾ ಭಾರತಕ್ಕೆ ವೆಲ್ಕಮ್ ಇಬ್ರಿಗೂ. ಈ ಕಡೆ ಬನ್ನಿ. ಹಲೋ, ಸ್ಟಾರ್ಟ್ ಮಾಡ್ಕೊಂಡು. ಗ್ಲಾಡ್ ಟು ಮೀಟ್ ಯು. ಮೈ ಗಾಡ್. ಮಾನ್ವಿತಾ ಸರ್, ಅಣ್ಣ ಏನ್ ಹೇಳ್ತಾ ಇದಾರೆ? ಅದೇ ಅವ್ರ ಹೂನ ಕಿವಿಗೆ ಇಟ್ಕೋತಾರಂತ. ಹೊಟ್ಟೆ ಉರ್ಕೋಬೇಡ್ರು ನೀವು. ಸೊ ದಿಗಂತ್ ಅವ್ರೆ, ನೀವು ಸೆಲೆಬ್ರಿಟಿ. ಎಲ್ರ ತರ ಪಾರ್ಕಲ್ ಬೆಂಚಲ್ಲಿ ಕುತ್ಕೊಂಡು ಕಡಲೆಕಾಯಿ ತಿನ್ಕೊಂಡು ಲವ್ ಮಾಡೋಕ್ಕಾಗಲ್ಲ, ತುಂಬಾ ಬ್ಯುಸಿ ಬೇರೆ. ಸೊ ಎಲ್ಲಿ ಹೆಂಗೆ ಯಾವ ತರ ಲವ್ ಮಾಡ್ತೀರಾ ಯೂಶಲ್ ಆಗಿ?
ಇಲ್ಲ 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 ಅದಕ್ಕೊಂದು ಫನ್ನಿ ಸ್ಟೋರಿ ಇದೆ. ಸೊ ಕಾಲೇಜಲ್ಲಿ ಇದ್ದಾಗ ನನ್ನ ಗರ್ಲ್ ಫ್ರೆಂಡ್ ಇದ್ಲು. ಆಮೇಲೆ ನಾನು ಓದಿದ್ದು ಅಲ್ಲಿ ಬಸವನಗುಡಿಲಿ. ಸೊ ಲಾಲ್ಬಾಗ್ ಅಲ್ಲೇ ಹತ್ರ ಇತ್ತಲ್ಲ. ನಾನು ಸೊ ಅವ್ರಿಗೆ ಅವಳ ಜೊತೆ ನಾನು ಪಾರ್ಕಿಗೆಲ್ಲ ಹೋಗ್ತಾ ಇದ್ದೆ ಅಲ್ಲಿ ಲಾಲ್ಬಾಗಲ್ಲಿ. ಅಲ್ಲಿ ಇಲ್ಲಿ ಕೂರ್ತಾ ಇದ್ವಿ. ನಮ್ದೇ ಒಂದು ಫೇವ್ರೆಟ್ ಸ್ಪಾಟ್ ಎಲ್ಲ ಇತ್ತು. ಎಲ್ಲಿ ಕುತ್ಕೊಳ್ತಿದ್ರಿ? ಏನ್ ಅಲ್ಲೇ ಅಲ್ಲಿ ಒಂದು ಲೇಕ್ ಇದಿದೆ. ಇಲ್ಲ 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 ಅಲ್ಲಿ ನಾನ್ ನಿರಂಜನ್ ಅಲ್ಲ. ಫುಲ್ ಕ್ಲಾಸ್ ಆಗಿ ಹೇಳ್ತಾ ಇದ್ರಿ, ನೀವೇನ್ರಿ ಹಂಗೆ ಅಷ್ಟು? ನಿರಂಜನ್ ನಾನು ನೀನಲ್ಲ. ನೋಡಿ. ಕರೆಕ್ಟ್ ಸೊ ಅಲ್ಲಿ ಲೋಟಸ್ ಪಾರ್ಕ್ ಎಲ್ಲ, ಅಲ್ಲಿ ಲೋಟಸ್ ಲೇಕ್ ಅಂತ ಒಂದಿದೆ, ಅದ್ರ ಪಕ್ಕ ಎಲ್ಲ ಕೂರ್ತಾ ಇದ್ವಿ. ಸೊ ಅದು ನಾನು ಹೀರೋ ಆದ್ಮೇಲೆ, ಆಕ್ಟರ್ ಆದ್ಮೇಲೆ ಜನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಮತ್ತೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಅಲ್ಲಿ ಹೋಗ್ಬೇಕು ಅಂತ ಆಸೆ ಬಂತು. ಅವಾಗ ಹಿಂಗ್ ಹೋಗೋದು ಅದೇ ನಾನು ಹಂಗೆ. girlfriend ಆ? ಅದೇ ಗರ್ಲ್ ಫ್ರೆಂಡ್ ಅಂದ್ರೆ ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಅದೇ ಗರ್ಲ್ ಫ್ರೆಂಡ್ ಇದ್ದು ಹಿಂಗೆ. ಸೊ ಮತ್ತೆ ಹೋಗ್ಬೇಕು ಅಂತ ಆಸೆ ಬಂತು. ಬಟ್ ಆಕ್ಟರ್ ಆಗಿದ್ದೀನಿ, ಒಂದು ಹುಡುಗಿ ಕರ್ಕೊಂಡು ಹಂಗೆ ಹೆಂಗೆ ಪಾರ್ಕಿಗೆ ಹೋಗಕ್ಕಾಗತ್ತೆ ಅಂತ ನಾನು ಹಂಗೆಲ್ಲ ಹೋಗಕ್ಕಾಗಲ್ಲ ಅಂತ. ಹೆಲ್ಮೆಟ್ ಹಾಕೊಂಡೋದೆ. ಆಯ್ತಾ, ಹೆಲ್ಮೆಟ್ ಹಾಕೊಂಡು ನಾವು ಯಾವ್ಯಾವ ಜಾಗದಲ್ಲಿ ಅಲ್ಲಿ ಕೂರ್ತಾ ಇದ್ವು ಅಲ್ಲಿಗೆಲ್ಲ ಕೂತ್ಬಿಟ್ಟು ವಾಪಸ್ ಬರ್ಬೇಕಾರೆ ಒಬ್ಬ ಹೇಳ್ದ, ನೋಡುಗುರು ಯಾವ್ದೋ ಹುಡುಗಿನ ಎತ್ತಾಕೊಂಡ್ ಬಂದಿದ್ದಾನೆ, ಮುಖ ತೋರಿಸ್ಬಾರ್ದು ಅಂತ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾನೆ ಅಂದ. ನಿಜವಾಗ್ಲೂ ನೀವ್ ಮಾಡಿದ್ರಾ? ಹಾ, ಇದು ನಾನು ಹೆಂಗೆ ಹೇಳಿ ಗುರು, ನಾನು ಆತರ ಅಲ್ಲ, ನಾನು ನಿಜವಾದ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದೀನಿ, ಎತ್ತಾಕೊಂಡ್ ಬಂದಿಲ್ಲ ಅಂತ. ಸೊ ಈ ಇನ್ಸಿಡೆಂಟ್ ನನಗಾಗಿತ್ತು. ಸೊ ಹೆಲ್ಮೆಟ್ ಹಾಕೊಂಡು ಕುತ್ಕೊಂಡು ಪಾರ್ಕಲ್ಲಿ ಲವ್ ಮಾಡಿದ್ರ ನೀವು? ಅಂದ್ರೆ ಯಾರು ಇಲ್ಲಿದ್ದಾಗ ತೆಗಿತಾರೆ, ಯಾರು ಬಂದ್ರೆ ಚಕ್ ಅಂತ ಹೆಲ್ಮೆಟ್ ಹಾಕೊಂಡು. ಹೀಗೆ ಯಾಕೆ ತೆಗಿತಾ ಇದ್ರಿ ಹೆಲ್ಮೆಟ್? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹೆಲ್ಮೆಟ್ ಯಾಕೆ ತೆಗೆದ್ರು ಅಂತ. ಸರ್, ನನ್ನ ಗರ್ಲ್ ಫ್ರೆಂಡಿಗೆ ನನ್ನ ಮುಖ ನೋಡ್ಬೇಕು ಅನ್ಸ್ತು, ಅದಕ್ಕೆ ತೆಗ್ದೆ ಸರ್. ನಿಮ್ ಮುಖ ನೋಡಿದೆ ಅವಳು ನಿಮ್ಮನ್ನ ಪಾರ್ಕ್ ಕರ್ಕೊಂಡ್ ಬಂದ್ಲಾ? ಇಲ್ಲ ಸರ್, ಆದ್ರೂ ಅಲ್ಲಿ ಪಾರ್ಕ್ ಅಲ್ಲಿ ಕೂತಾಗ ಆ ಒಂದು ರೊಮ್ಯಾಂಟಿಕ್ ಫೀಲ್ ಅವರನ್ನ ಕಾಡಿದ ಏಕೈಕ ಪ್ರಶ್ನೆ ಹೆಲ್ಮೆಟ್ ಯಾಕೆ ತೆಗೆದ್ರಿ ಅಂತ. ಆ ಜಾಗದಲ್ಲಿ ಕೂತ್ ಜಾಗದಲ್ಲಿ ಶೀತಲ್ ಅವ್ರ ಜೊತೆ ಹೋದ್ರೆ ನಾನು ಹೆಲ್ಮೆಟ್ ಹಾಕೊಂಡೇ ಇರ್ತೀನಿ ಬಿಡಿ ಸರ್. ಅಣ್ಣ ಅಣ್ಣ, ನೆಕ್ಸ್ಟ್ ಟೈಮ್ ಇಂದ ಹೆಲ್ಮೆಟ್ ದಿಗಂತ್ ಅಂತ ಹೆಸರಿಟ್ಬಿಡೋಣ ಅವ್ರಿಗೆ. ಓಕೆ, ಈಗ ನಿಮ್ಗೆ ಮುಂದಿನ ಪ್ರಶ್ನೆ ಕೇಳ್ತಾ ಇದೀನಿ. ಎಷ್ಟೋ ಜನ ಪ್ರೀತಿ ಮಾಡಿ ಬಾವಿಗೆ ಬೀಳ್ತಾರೆ, ಆದ್ರೆ ನಿಮ್ಮ ಗುಳಿ ಕೆನ್ನೆಗೆ ದಬಕ್ಕಂತ ಹಂಗಂಗೆ ಬಿದ್ದಿರೋ ಹುಡುಗಿಯರ ಸಂಖ್ಯೆ ಎಷ್ಟು ಅಂಡ್ ಯಾವಾಗ ಯಾವಾಗ ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಬಿದ್ದಿದ್ದಾರೆ? ಈಗ ರಿಸೆಷನ್ ತರ ಆಗ್ಬಿಟ್ಟಿದೆ. ಹಾ, ಬರಗಾಲ, ಏನೂ ಇಲ್ಲ ಇಲ್ಲಿ. ಗುಳಿ ಕೆನ್ನೆಲ್ಲೂ ಏನು ನೀರು ಇಲ್ಲ, ಹುಡುಗಿಯರು ಇಲ್ಲ. ಇವಾಗ ಇವನ್ ಕೆನ್ನೆಗೆ ಗುಳಿ ಮಾಡ್ತೀನಿ, ಒಂದು ಡ್ರಿಲ್ಲಿಂಗ್ ಮಿಷಿನ್ ತಂದು. ನೀವು ಕೂತ್ಕೊಳ್ಳಿ, ಮಜಾ ಮಾಡೋಣ. ಇನ್ನೊಂದಷ್ಟು ಮಾನ್ವಿತಾ. ಮಜಾ ಬಾ ಮಜಾ ಭಾರತ, ಮಜಾ ಬಾ ಮಜಾ ಭಾರತ. ಎಲ್ಲೋ ನಿರಂಜನ್, ಹೇಳಮ್ಮ. ಬರೀ ಬೆಳಿಗ್ಗೆಯಿಂದ ಲವ್ 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 ಅಂತಿದ್ಯಾ, ಸಾಕು, ನಗಣ ಬಾರೋ. ಅಯ್ಯ, ಬಿದ್ದು ನಗಳಮ್ಮ, ಅದಕ್ಕೇನು. ಸೊ ಲೆಟ್ಸ್ ವೆಲ್ಕಮ್ ಕರ್ನಾಟಕದ ತುಂಬಾ ಕಾಮಿಡಿ ಹವಾನ ಎಬ್ಬಿಸ್ತಾ ಇರುವಂತ ಮಂಗಳೂರಿನ ಮಹಾನ್ ತಂಡ ಪ್ರಶಂಸಾ ಆನ್ ಸ್ಟೇಜ್. ಅಬ್ಬದೇವ, ನಿನ್ನನ್ನು ಕೇರಳದ ಹುಡುಗಿಯನ್ನ ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಅಲ್ಲಿಂದ ಆರಿಸಿಕೊಂಡು ಇಲ್ಲಿ ಕರ್ನಾಟಕಕ್ಕೆ ತಂದು ಮದುವೆ ಆಗ್ಬೇಕಾದ್ರೆ ಸಾಕಾಯ್ತು. ನೋಡ ಕೇರಳ ಎಂತ ಚೇತಾ? ಓ ಅದೇ ನಮ್ಮನೆ. ಅಯ್ಯೋ, ಎಂತ ಗುರುವಾಯರಪ್ಪ, ಅಷ್ಟು ದೊಡ್ಡ 2 ಫ್ಲೋರ್ ಇದ್ದು ಮನೆ ನಮ್ಮದ? ಅದಲ್ಲ ಮತ್ತೆ ಅದರ ಬದಿಯಲ್ಲಿ ಒಂದು ಗಲ್ಲಿಯಲ್ಲಿ ನಿಂತಲ್ಲ ಹಂಚಿನ ಮನೆ, ಅದು ನಂದು. ಅಯ್ಯೋ, ಮತ್ತೆ ಫೇಸ್ಬುಕ್ ಅಲ್ಲಿ ಮೈ ಸ್ವೀಟ್ ಹೋಮ್ ಅಂತ ಫೋಟೋ ಹಾಕಿದೀರಿ? ನಾನ್ ಫೇಸ್ಬುಕ್ ಅಲ್ಲಿ ಫೋಟೋದಲ್ಲಿ ಹೇಗ್ ನಿಂತಿದ್ದೆ ಹಿಂಗೆ? ಇದೇನು, ಇದು ನನ್ನ ಮನೆಗೆ ಹೋಗುವ ದಾರಿ ಅಂತ ಯಾರೋ ಮಾರ್ಕ್. ಇದು ಯೋಯೋ ಅಲ್ವಾ? ಯಾವ ಯೋಯೋ? ಅಯ್ಯೋ, ಆ ಮನೆ ಎದುರೊಂದು ಫೋಟೋ ತೆಗಿಲಿಕ್ಕೆ ಎಷ್ಟು ಕಷ್ಟಪಟ್ಟಿದೆ ಗೊತ್ತಿತ್ತ ನಿಂಗೆ? ಆ ಮನೆ ಓನರ್ ಕೆಲ್ಸಕ್ಕೆ ಹೋಗುವವರೆಗೆ ಕಾಯ್ಬೇಕು. ಪುನಃ ಆ ಮನೆಯಲ್ಲಿ 2 ನಾಯಿಗಳು, ಗೊತ್ತಿತ್ತ ನಿಂಗೆ? ಯಾರ್ದ ಫೋನ್ ಯಾರ್ದ? ನನ್ನ ಅಪ್ಪನದ್ದು ಫೋನು. ಇಲ್ಕೊಡ್, ನಾನ್ ಮಾತಾಡ. നിങ്ങൾ താങ്കൾ വിങ്ങൾ പളക്കടാർ വ്യക്തി അന്യ ಹುಡುಗನಟ್ಟು ಪರಾರಿಯಾಡು. ನೋಡ ಹೆಂಗೆ ನನ್ನ ತಲೆ, ನಿನ್ನಪ್ಪ ನೀನು ಕೇರಳದಲ್ಲಿ ಇದ್ದೆ ಅಂತಾನೆ ಅನ್ಕೊಂಡಿದ್ದಾನೆ. ನಾನು ಕರ್ನಾಟಕಕ್ಕೆ ಕರ್ತಂದ್ರೆ ಗೊತ್ತೇ ಇಲ್ಲ. ಅಯ್ಯೋ, ನನ್ನ ಅಪ್ಪ ಎಷ್ಟು ಪಾಪ, ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ಏನು. ನಿಂಗೆ ನಮ್ಮ ಮನೆಯದು ಟೆಕ್ನಾಲಜಿ ನಿಮ್ಗೆ ಗೊತ್ತುಂಟಾ? ಏನ್? ನಾನು ಮನೆಯಲ್ಲಿ ಊಟ ಮಾಡಿ ವಾಶ್ ಬೇಸಿನಲ್ಲಿ ಕೈ ತೊಳೆದದ್ದು, ನನ್ನ ಅಪ್ಪ ಆಫೀಸಲ್ಲಿ ಕುತ್ಕೊಂಡು CCTV ಅಲ್ಲಿ ನೋಡ್ತಾರೆ. ನನ್ನ ಮನೆಯಲ್ಲಿ ನಾನು ಕೈ ಮೈ ಎಲ್ಲ ತೊಳೆದದ್ದು ಇಡೀ ಊರ್ನವ್ರು ನೋಡ್ತಾರೆ.